ಇನ್ನು ಜುಲೈ ತಿಂಗಳ ಕರೆಂಟ್ ಬಿಲ್ನಲ್ಲಿ ಭಾರಿ ಬದಲಾವಣೆ ಆಗ್ತಾ ಇದೆ. ಜುಲೈನಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಿಲ್ ಬರಲ್ಲ, ಮೀಟ್ರು ರೀಡರ್ ಕೂಡ ಬರಲ್ಲ. ಯಾಕಂದರೆ ವಿದ್ಯುತ್ ಗ್ರಾಹಕರಿಗೆ ಜುಲೈನಲ್ಲಿ ಒಂದಿಷ್ಟು ಪರಿಷ್ಕರಣೆ ಪ್ರಕ್ರಿಯೆ ಕೂಡ ಈಗ ನಡೀತಾ ಇದೆ. ಯಾಕಂದರೆ DK ಶಿವಕುಮಾರ್ ಹೇಳಿದರು, ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿಯಲ್ಲಿ ಪರಿಷ್ಕರಣೆಯನ್ನು ನಾವು ಮಾಡಬೇಕಾಗಿದೆ. ಯಾಕಂದರೆ ಅನರ್ಹರ ಪಾಲಾಗ್ತಾ ಇದೆ ಗ್ಯಾರಂಟಿ ಅಂತ. ಅದರಲ್ಲೂ ಬಹಳ ಮುಖ್ಯವಾಗಿ 200 ಯೂನಿಟ್ ವಿದ್ಯುತ್ ಫ್ರೀ ಏನು ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ. ಸರ್ಕಾರದ ಗ್ಯಾರಂಟಿಗಳಲ್ಲಿ ಬಹಳ ಪ್ರಮುಖವಾದಂಥದ್ದು ಅಂದರೆ ಗೃಹಜ್ಯೋತಿ 200 ಯೂನಿಟ್ ಅರ್ಹ ಫಲಾನುಭವಿಗಳಿಗೆ ಸರ್ಕಾರ ಕೊಡ್ತಾ ಇತ್ತು. ಈಗ ಅದರಲ್ಲಿ ಸಾಕಷ್ಟು ಅಕ್ರಮವಾಗಿದೆ. ಈ ವಿದ್ಯುತ್ ಗ್ರಾಹಕರಿಗೆ ಜುಲೈನಲ್ಲಿ ಕರೆಂಟ್ ಬಿಲ್ ಬರಲ್ಲ, ಯಾಕಂದರೆ ಪರಿಷ್ಕರಣೆ ಮಾಡ್ತಾರೆ. ಗೃಹಜ್ಯೋತಿ ಪುನರ್ ಪರಿಶೀಲನೆಗೆ ಈಗ ಎಸ್ಕಾಂ ಮುಂದಾಗಿದೆ. ಹೀಗಾಗಿ ಜುಲೈ ತಿಂಗಳ ಗ್ರಾಹಕರಿಗೆ ಈಗ ಮಾಮೂಲಿ ಬಿಲ್ ಸಿಗಲ್ಲ. ಜುಲೈನಲ್ಲಿ 3 ತಿಂಗಳ ಸರಾಸರಿ ಆಧಾರದ ಮೇಲೆ ವಿದ್ಯುತ್ ಬಿಲ್ಲನ್ನು ಕೊಡುವಂಥ ಸಾಧ್ಯತೆ ಇದೆ. ಜುಲೈನಲ್ಲಿ ಕರೆಂಟ್ ಬಿಲ್ ನೀಡುವ ಪದ್ಧತಿಯನ್ನು ಈಗ ಬೆಸ್ಕಾಂ ಬದಲಾಯಿಸಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಯಾಕಂದರೆ ಒಂದಿಷ್ಟು ಸರ್ಜರಿಯನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಯಾಕಂದರೆ ಈ 200 ಯೂನಿಟ್ ಫ್ರೀ ವಿದ್ಯುತ್ ಕೊಡುವಂಥ ಈ ಯೋಜನೆ ಇದೆಯಲ್ಲ, ಇದು ಅರ್ಹರಿಗಿಂತ ಅನರ್ಹರ ಪಾಲೇ ಜಾಸ್ತಿ ಆಗ್ತಾ ಇದೆ. ಸಾಕಷ್ಟು ಜನ ಅನರ್ಹರು ಇದರ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಯಾಕಂದರೆ ರಾಜ್ಯದ ಜನ ಇವತ್ತು ಟ್ಯಾಕ್ಸನ್ನು ಕಟ್ತಾ ಇದ್ದಾರೆ, ರಾಜ್ಯದ ಜನ ತೆರಿಗೆ ಕಟ್ತಾ ಇದ್ದರೂ ಕೂಡ ಇದು ಬೇರೆ ರಾಜ್ಯದವರು ಏನಾದರೂ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಬಂದು ಸಾಕಷ್ಟು ಜನ ನೆಲೆಸಿ ಇರುವಂಥವ್ರು, ಅಕ್ರಮವಾಗಿ ಇಲ್ಲಿ ಬಂದು ಇರುವಂಥವ್ರು ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ. ಜುಲೈನಲ್ಲಿ ಕರೆಂಟ್ ಬಿಲ್ ನೀಡುವ ಪದ್ಧತಿಯನ್ನು ಈಗ ಬೆಸ್ಕಾಂ ಬದಲಾಯಿಸಿದೆ. ಏನೋ ಗ್ರಾಹಕರು ಮತ್ತು 40 HP ಮತ್ತು ಅದಕ್ಕಿಂತ ಹೆಚ್ಚಿನ ಲೋಡ್ ತಾತ್ಕಾಲಿಕ ವಿದ್ಯುತ್ ಗ್ರಾಹಕರಿಗೆ ಎಂದಿನಂತೆ ಕರೆಂಟ್ ಬಿಲ್ ಬರುತ್ತೆ ಅನ್ನುವಂಥದ್ದು ಕೂಡ ಈಗ ಬೆಸ್ಕಾಂ ಈಗ ಹೇಳಿದೆ. ಜುಲೈ 1ನೇ ತಾರೀಕಿನಿಂದ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಆಗ್ತಾ ಇದೆ. ಗೃಹಲಕ್ಷ್ಮಿ ಥರನೇ ಗೃಹಜ್ಯೋತಿಯಲ್ಲೂ ಪರಿಷ್ಕರಣೆ ಆಗ್ತದೆ. ಜುಲೈ ತಿಂಗಳಲ್ಲಿ ಮೀಟರ್ ರೀಡರ್ಗಳು ಗ್ರಾಹಕರ ಮನೆಗೆ ಬರಲ್ಲ. ಟ್ವೀಟ್ ಮೂಲಕ ಮಾಹಿತಿಯನ್ನು ಬೆಸ್ಕಾಂ ಈಗ ತಿಳಿಸಿದೆ. ಯಾಕಂದರೆ ಒಂದಿಷ್ಟು ಪರಿಷ್ಕರಣೆ ಮಾಡಲೇಬೇಕಾದಂತಹ ಅನಿವಾರ್ಯತೆ ಇದೆ. ಸಾಕಷ್ಟು ದುರ್ಬಳಕೆ ಆಗ್ತಾ ಇದೆ ಗ್ಯಾರಂಟಿ ಯೋಜನೆಗಳು. ಆಮೇಲೆ ಈ ಸಾಕಷ್ಟು ಜನ ಅರ್ಹ ಫಲಾನುಭವಿಗಳಿದಾರಲ್ಲ, ಅದನ್ನು ಕಮರ್ಷಿಯಲ್ ಆಗಿಯೂ ಕೆಲವರು ಬಳಸ್ಕೊಳ್ತಾ ಇದ್ದಾರೆ ಅಂತ DK ಶಿವಕುಮಾರ್ ಇತ್ತೀಚೆಗೆ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು. ಹೇಳಿಕೆಯಲ್ಲಿ ಆ ಯೋಜನೆಯಲ್ಲೇ ಗೃಹಜ್ಯೋತಿ ಅನ್ನುವಂಥದ್ದಿದೆ. ಅದು ಕೇವಲ ಗೃಹ ಉಪಯೋಗಿಯ ಒಂದು 200 ಯೂನಿಟ್ ವಿದ್ಯುತ್ತು. ಆದರೆ ಅದನ್ನು ಅಂಗಡಿ ಮಳಿಗೆಗಳಿಗೆ ಬಳಸ್ಕೊಳ್ತಾ ಇದ್ದಾರೆ ಅಥವಾ ಕಮರ್ಷಿಯಲ್ ಆಗಿ ಬಳಸ್ಕೊಳ್ತಾ ಇದ್ದಾರೆ. ಅದರಿಂದ ಸರ್ಕಾರಕ್ಕೆ ಸಾಕಷ್ಟು ನಷ್ಟ ಆಗ್ತಾ ಇದೆ. ನಾವು ಕೂಡ ಆ ವಿದ್ಯುತ್ತನ್ನು ಖರೀದಿ ಮಾಡಿನೇ ಗ್ರಾಹಕರಿಗೆ ಕೊಡಬೇಕಲ್ವಾ ಅಂತ DK ಶಿವಕುಮಾರ್ ಹೇಳ್ತಾ ಇದ್ರು. ಹಾಗಾಗಿ ಎಲ್ಲೆಲ್ಲಿ ಸರ್ಜರಿ ಮಾಡ್ಬೋದು ಆ ಸರ್ಜರಿ ಪ್ರಯೋಗಕ್ಕೆ ಈಗ ಮುಂದಾಗಿದೆ ಸರ್ಕಾರ. ಜೊತೆಗೆ ಟ್ವೀಟ್ ಮೂಲಕ ಬೆಸ್ಕಾಂ ಕೂಡ ಮಾಹಿತಿಯನ್ನು ತಿಳಿಸ್ತಾ ಇದೆ. ಜುಲೈ ತಿಂಗಳಲ್ಲಿ ಮೀಟರ್ ರೀಡರ್ ನಿಮ್ಮ ಮನೆ ಬಾಗಿಲಿಗೆ ಬಂದು ಮೀಟರ್ ರೀಡರನ್ನು ಮಾಡಲ್ಲ. ಹಂಗಂತ ಹೇಳ್ಬಿಟ್ಟು ಬಿಲ್ ಬರಲ್ಲ ಅಂತಲ್ಲ, ಬಿಲ್ ಬಂದೇ ಬರ್ತದೆ. ಆ ಒಂದಿಷ್ಟು ಪ್ರೊಸೀಜರ್ಸ್ ಮುಂದುವರೆದ ನಂತರ ಅದು ಒಟ್ಟಿಗೆ ಆಗಸ್ಟ್ ತಿಂಗಳಲ್ಲೂ ಕೂಡ ಬಿಲ್ ಬರುವಂಥ ಸಾಧ್ಯತೆ ಇದ್ದೇ ಇರ್ತದೆ. ಹಾಗಾಗಿ ಒಂದಿಷ್ಟು ಈ ಕಳ್ಳಕಾಕರ ಪಾಲಾಗ್ತಾ ಇದೆಯಲ್ಲ ಈ ಯೋಜನೆಗಳು, ಅದು ವಿದ್ಯುತ್ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು ಅಥವಾ ಬೇರೆ ಯಾವುದೇ ಯೋಜನೆಯ ಈ ಪ್ರಯೋಜನ ಕೇವಲ ಅರ್ಹರಿಗೆ, ಕೇವಲ ಕರ್ನಾಟಕದವರಿಗೆ, ಕೇವಲ ಬಡವರಿಗೆ ಮಾತ್ರ. ಯಾರು ಅರ್ಹರಿದ್ದಾರೆ, ಯಾರು ಈ ರಾಜ್ಯದ ಮತದಾರರಿದ್ದಾರೆ, ಯಾರು ನ್ಯಾಯಯುತವಾಗಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಅಂದರೆ ತೆರಿಗೆ ರೂಪದಲ್ಲಿ ಕಟ್ತಾ ಇದ್ದಾರೆ, ಅವರಿಗೆ ಮಾತ್ರ ಈ ಒಂದು ಪ್ರಯೋಜನ ಅಂತ ಸರ್ಕಾರದ ಪ್ರಮುಖ ಭಾಗವಾಗಿರುವಂತಹ DK ಶಿವಕುಮಾರ್ ಕೂಡ ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಒಂದಿಷ್ಟು ಪೋಲಾಗುವಂಥದ್ದು, ಸರ್ಕಾರದ ಹಣ, ಈ ರಾಜ್ಯದ ಜನರ ತೆರಿಗೆ ಹಣ ಪೋಲಾಗುವಂಥದ್ದನ್ನ ತಡೆಗಟ್ಟಲಿಕ್ಕೆ ಸರ್ಕಾರ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ವಿದ್ಯುತ್ ಗ್ರಾಹಕರಿಗೆ ಜುಲೈನಲ್ಲಿ ಕರೆಂಟ್ ಬಿಲ್ ಬರಲ್ಲ, ಒಂದಿಷ್ಟು ಪರಿಷ್ಕರಣೆಯನ್ನು ಮಾಡ್ತಾರೆ. ಪರಿಷ್ಕರಣೆಯನ್ನು ಮಾಡಿದ ನಂತರ
ಮತ್ತು ಹೇಗೆ ಈಗ ನೀವು ಪ್ರೊಸೀಜರ್ಸ್ ಈಗೆಲ್ಲ ಯಾವ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದೆ ಅದೇ ರೀತಿಯಲ್ಲಿ ಪ್ರೊಸೀಜರ್ಸ್ ಮುಂದುವರಿಸ್ಕೊಂಡು ಹೋಗ್ತದೆ ಅನ್ನುವಂಥದ್ದು ಈಗ ಬೆಸ್ಕಾಂ ಕೂಡ ಈಗ ಟ್ವೀಟ್ ಮಾಡಿದೆ ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಮತ್ತು ಈ ಒಂದು ಗೃಹಜ್ಯೋತಿ ಯೋಜನೆ ಜಾರಿ ಆದಮೇಲೂ ಸಾಕಷ್ಟು ತಾಂತ್ರಿಕ ದೋಷಗಳಿಂದ ಯಾರೋ ಒಬ್ಬರು ಮನೆಯಲ್ಲಿ ಪಾಪ ಒಂದು ಕರೆಂಟ್ ಬಲ್ಪನ್ನು ಯೂಸ್ ಮಾಡ್ತಾ ಇರ್ತಾರೆ, ಅವರಿಗೆ ದುಪ್ಪಟ್ಟು ಬಿಲ್ ಬಂದಿದ್ದಂತಹ ಉದಾಹರಣೆ ಕೂಡ ಉಂಟು. ಅದು ಬೇಕು ಅಂತ ಆಗಿರಲ್ಲ, ಸಹಜವಾಗಿ ಟೆಕ್ನಿಕಲ್ ಇಶ್ಯೂಸಿಂದನೂ ಕೂಡ ಆಗಿರ್ತದೆ. ಅದಕ್ಕೂ ಕೂಡ ಬೆಸ್ಕಾಂ ತಡೆಯೊಡ್ಡುವಂತಹ ಕೆಲಸಕ್ಕೆ ಮುಂದಾಗಬೇಕಾಗ್ತದೆ. ಯಾರೋ ಮೈಸೂರಿನಲ್ಲಿ ಒಂದು ಅಜ್ಜಿಗೆ 2 ಲಕ್ಷ 3 ಲಕ್ಷ ಬಿಲ್ಲೆಲ್ಲ ಬಂದಿದ್ದು ಉದಾಹರಣೆ ಕೂಡ ಉಂಟು. ಹಾಗಾಗಿ ತಾಂತ್ರಿಕ ದೋಷಗಳನ್ನು ಸರಿಪಡಿಸಬೇಕಾದಂತಹ ಅನಿವಾರ್ಯತೆ ಬೆಸ್ಕಾಂ ಮುಂದೆ ಇದೆ.